ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಖುಷಿ ಮೌನ ಯೂಟ್ಯೂಬ್ ಚಾನೆಲ್. ನನ್ನ ಇವತ್ತಿನ ವಿಡಿಯೋದಲ್ಲಿ ರಿಟರ್ನ್ಸು ಎಲ್ಲಿರುತ್ತೆ, ಯಾವ ರೀತಿ ನಾವು ಟ್ರ್ಯಾಕಿಂಗನ್ನು ಮಾಡಬೇಕು, ಮತ್ತು ಡ್ಯಾಮೇಜ್ ರಿಟರ್ನ್ಸ್ ಏನಾದರೂ ಬಂದಿದ್ದರೆ ನಾವು ಯಾವ ರೀತಿ ಟಿಕೆಟ್ನ ರೈಸ್ ಮಾಡಬೇಕು ಮೀಶೋದಲ್ಲಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ಮೀಶೋದಲ್ಲಿ ಬರೀ ಆರ್ಡರ್ಸೇ ಇಲ್ಲ, ರಿಟರ್ನ್ಸ್ ಕೂಡ ತುಂಬಾ ಇರುತ್ತೆ. ರಿಟರ್ನ್ಸಲ್ಲಿ 2 ಟೈಪ್ಸ್ ಆಫ್ ರಿಟರ್ನ್ಸ್ ಇರುತ್ತೆ ಮೀಶೋದಲ್ಲಿ. ಒಂದು ಕೊರಿಯರ್ RTO, ಇನ್ನೊಂದು ಕಸ್ಟಮರ್ ರಿಟರ್ನ್. ಕೊರಿಯರ್ RTO ಅಂತಂದರೆ ಕಸ್ಟಮರು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಿರ್ತಾರೆ. ನಾವು ಡಿಸ್ಪ್ಯಾಚ್ ಮಾಡಿದ ತಕ್ಷಣ ಡೆಲಿವರಿ ಪಾರ್ಟ್ನರ್ಸು ಅವರ ಅಡ್ರೆಸ್ಸಿಗೆ ಹೋದಾಗ ಅಲ್ಲಿ ಯಾರಾದರೂ ಅವೈಲಬಲ್ ಇಲ್ಲ ಅಂದಾಗ, ಮತ್ತು ಕಸ್ಟಮರ್ ಕೊಟ್ಟಿರೋ ಅಡ್ರೆಸ್ ಕೂಡ ಇನ್ವ್ಯಾಲಿಡ್ ಆಗಿದ್ದಾಗ ನಮಗೆ ಕೊರಿಯರ್ ಅನ್ನೋದು ರಿಟರ್ನ್ ಬರುತ್ತೆ, ಕೊರಿಯರ್ ರಿಟರ್ನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಕಸ್ಟಮರ್ ರಿಟರ್ನ್. ಇದು ಹೇಗಪ್ಪ ಅಂತಂದರೆ, ಕಸ್ಟಮರು ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿರ್ತಾರೆ, ಡೆಲಿವರಿ ಪಾರ್ಟ್ನರ್ಸ್ ಕೂಡ ಹೋಗಿ ಅದನ್ನು ಡೆಲಿವರಿ ಕೊಟ್ಟಿರ್ತಾರೆ. ಆದರೆ ಕಸ್ಟಮರಿಗೆ ಯಾವುದೋ ಒಂದು ಅಥವಾ ಕಲರ್ ಇಷ್ಟ ಆಗಿಲ್ಲ, ಕ್ವಾಲಿಟಿ ಇಷ್ಟ ಆಗಿಲ್ಲ, ಅಥವಾ ಯಾವುದೋ ಒಂದು ಕಾರಣದಿಂದ ಅವರು ಪ್ರಾಡಕ್ಟನ್ನು ರಿಟರ್ನ್ ಕೊರಿಯರ್ RTOದಲ್ಲಿ ಇದು ಕಸ್ಟಮರ್ ರಿಟರ್ನ್ ಆಗುತ್ತೆ. ಈ ಕಸ್ಟಮರ್ ರಿಟರ್ನಿಂದ ಸೆಲ್ಲರ್ ಮೇಲೆ ಶಿಪ್ಪಿಂಗ್ ಚಾರ್ಜಸ್ ಅನ್ನೋದು ಬೀಳುತ್ತೆ. ಎರಡು ಬಿಟ್ಟರೆ ಬೇರೆ ಯಾವುದೇ ರೀತಿ ಚಾರ್ಜಸ್ ಅನ್ನೋದು ಆಗೋದಿಲ್ಲ. ಮತ್ತು ನಾವು ಇದರಲ್ಲಿ ಮೀಶೋದಲ್ಲಿ ಈ ಥರ ಏನಾದರೂ ಆದಾಗ, ನಮಗೆ ರಾಂಗ್ ಪ್ರಾಡಕ್ಟ್ ಏನಾದರೂ ರಿಸೀವ್ ಆದಾಗ, ನಾವು ಮೀಶೋದವರು ಟಿಕೆಟ್ ರೈಸ್ ಮಾಡ್ಕೊಳ್ಳೋ ಆಪ್ಷನನ್ನು ಕೊಟ್ಟಿರ್ತಾರೆ. ಅದು ಹೇಗೆ ಮಾಡ್ಕೊಬೇಕು ಅಂದರೆ, ಪ್ರಾಪರಾಗಿ ವೀಡಿಯೋನ, ಅಂದರೆ ನಿಮಗೆ ರಿಟರ್ನ್ ಆಗಿರುತ್ತಲ್ಲ ಪ್ರಾಡಕ್ಟು, ಅದನ್ನು ವೀಡಿಯೋ ಮಾಡಿಕೊಂಡು ನೀವು ಕ್ಲೈಮನ್ನು ಮಾಡ್ಕೊಬೋದು. ಫಸ್ಟ್ ಈಗ ಹೇಗೆ ರಿಟರ್ನ್ನ ನೋಡೋದು, ರಿಟರ್ನ್ ಅನ್ನೋದು ಎಲ್ಲಿರುತ್ತೆ ಮತ್ತು ಹೇಗೆ ಟ್ರ್ಯಾಕಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಈಗ ಮೀಶೋ ಆ್ಯಪನ್ನು ಓಪನ್ ಮಾಡಿಕೊಂಡು ಹೋಮ್ ಪೇಜಲ್ಲಿ ನಿಮಗೆ ಆರ್ಡರ್ಸು, ರಿಟರ್ನ್ಸು ಮತ್ತು ಇನ್ವೆಂಟ್ರಿ ಮೆನು ಅಂತ ಇರುತ್ತೆ. ನೀವು ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ರಿಟರ್ನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓವರ್ ವ್ಯೂ ಅಂತ ತೋರಿಸ್ತಾ ಇದೆ ನೋಡಿ. ನಾವು ಯಾವ್ಯಾವ ಪ್ರಾಡಕ್ಟು ಡಿಸ್ಪ್ಯಾಚ್ ಮಾಡಿರ್ತೀವಿ ಅದೆಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ನೀವು ಇಲ್ಲಿ ರಿಟರ್ನ್ ಟ್ರ್ಯಾಕಿಂಗ್ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಯಾವ್ದ್ಯಾವುದು ರಿಟರ್ನ್ ಅನ್ನೋದು ಬಂದಿದೆ ಅನ್ನೋದು ತೋರಿಸ್ತಾ ಇರುತ್ತೆ. ಈಗ ಅಲ್ಲಿ ಟ್ರ್ಯಾಕಿಂಗ್ ನಂಬರನ್ನು ಕೊಟ್ಟಿರ್ತಾರೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಪ್ರಾಡಕ್ಟ್ ಯಾವ ಲೊಕೇಶನ್ನಲ್ಲಿದೆ ಅನ್ನೋದನ್ನು ತೋರಿಸುತ್ತೆ. ಈಗ ಹೇಗೆ ಟಿಕೆಟ್ನ ರೈಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫಸ್ಟು ಮೆನುಗೆ ಹೋಗಿ ಅಲ್ಲಿ ಸಪೋರ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೆಲೆಕ್ಟ್ ಕ್ಯಾಟಗರಿ, ಇಶ್ಯೂಸ್ ಕ್ಯಾಟಗರಿ ಅಂತ ತೋರಿಸ್ತಾ ಇದೆ. ಅಲ್ಲಿ ರಿಟರ್ನ್ ಆ್ಯಂಡ್ RTO ಎಕ್ಸ್ಚೇಂಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ಇಶ್ಯೂ ಇದೆಯೋ ಅದ್ರ ಮೇಲೆ ನೋಡಿಕೊಂಡು ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು, ಈಗ ನಾನು ನೋಡಿ ಐ ಹ್ಯಾವ್ ರಿಸೀವ್ಡ್ ರಾಂಗ್ ರಿಟರ್ನ್ ಅನ್ನೋದನ್ನು ಕೊಟ್ಟಿದ್ದೀನಿ. ಇಲ್ಲಿ ಅವರು ಗೈಡೆನ್ಸನ್ನು ಕೊಟ್ಟಿರ್ತಾರೆ ನಿಮಗೆ ಮೀಶೋದವರು. ನೀವು ಯಾವ ಥರ ಅನ್ಬಾಕ್ಸಿಂಗ್ ವೀಡಿಯೋನ ಮಾಡಬೇಕು ಅನ್ನೋದನ್ನು ಇಲ್ಲಿ ಅವರು ಗೈಡೆನ್ಸನ್ನು ಕೊಟ್ಟಿರ್ತಾರೆ. ಈಗ ನಿಮಗೆ ರಿಟರ್ನ್ ಬಂದಿರುತ್ತಲ್ಲ ಪ್ರಾಡಕ್ಟು, ಅದನ್ನು ಡೆಲಿವರಿ ಪಾರ್ಟ್ನರ್ಸು ಅವರ ಪ್ಯಾಕಿಂಗ್ ಕವರಲ್ಲಿ, ಸೆಕ್ಯೂರ್ ಪ್ಯಾಕಿಂಗ್ ಕವರಲ್ಲಿ ತಂದು ಕೊಟ್ಟಿರ್ತಾರೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ, ಆ ಪ್ಯಾಕಿಂಗ್ ಕವರ್ ಇರುತ್ತಲ್ಲ ಅದನ್ನು ಕ್ಲಿಯರಾಗಿ, ಅಂದರೆ 4 ಸೈಡ್ ಇರುತ್ತಲ್ಲ ಅದನ್ನು ನೀಟಾಗಿ ಪ್ಯಾಕೇಜ್ ಮಾಡಿರ್ತಾರಲ್ಲ, ಆಲ್ ಸೈಡ್ ಅಂದರೆ ಎಲ್ಲ ಸೈಡು ಕೂಡ ನೀವು ತೋರಿಸ್ಬೇಕಾಗುತ್ತೆ, ನಾವು ಇನ್ನೂ ಓಪನ್ ಮಾಡಿಲ್ಲ ಅಂತ ಹೇಳಿ. ನೆಕ್ಸ್ಟು ಅಲ್ಲಿ ಕ್ಲಿಯರಾಗಿ, ಇವಾಗ ನಾವು ಲೇಬಲ್ ಜನ್ರೇಟ್ ಮಾಡಿರ್ತೀವಿ, ಲೇಬಲ್ನ ಜನ್ರೇಟ್ ಮಾಡಿ ನಾವು ಪೇಸ್ಟ್ ಮಾಡಿರ್ತೀವಿ ಕೊರಿಯರ್ ಪ್ಯಾಕಿಂಗ್ ಕವರ್ ಮೇಲೆ, ಅದನ್ನು ನೀಟಾಗಿ ತೋರಿಸ್ಬೇಕು. ಅದರಲ್ಲಿ ಏನನ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ, ಅಲ್ಲಿ AWB ನಂಬರು ಮತ್ತು ಆರ್ಡರ್ ಐ ಡಿ ಅದ್ರ ಮೇಲೆ ಇರುತ್ತೆ, ಮತ್ತು ಪ್ಯಾಕೆಟ್ ಬಾರ್ಕೋಡು. ನಾವು ಪ್ಯಾಕೆಟ್ ಮೇಲೆ ಬಾರ್ಕೋಡ್ ನಂಬರ್ ಕೊಟ್ಟಿರ್ತಾರಲ್ವ, ಅದನ್ನು ನೀವು ನೀಟಾಗಿ ಅಲ್ಲಿ ಡಿಸ್ಪ್ಲೇ ಮಾಡಬೇಕು, ನೀಟಾಗಿ ತೋರಿಸ್ಬೇಕು ವೀಡಿಯೋಗೆ. ಆಮೇಲೆ ಏನಂದರೆ, ವೀಡಿಯೋನ ಎಲ್ಲಿ ಎಡಿಟು ಮಾಡಬಾರ್ದು ಮತ್ತು ಸ್ಕಿಪ್ ಮಾಡಬೇಡಿ. ಅದೇ ನೀಟಾಗಿ ನೀವು ವೀಡಿಯೋನ ಮಾಡ್ಕೊಬೇಕು. ಇಲ್ಲಿ ಬಾರ್ಕೋಡ್ ಪ್ಯಾಕೆಟ್ ID ಇರುತ್ತಲ್ಲ, ಅದನ್ನು ನೀವು ನೀಟಾಗಿ ಕ್ಲಿಯರಾಗಿ ವೀಡಿಯೋದಲ್ಲಿ ತೋರಿಸ್ಬೇಕು. ಹಾಗೆ ನೀವು ಪ್ಯಾಕಿಂಗ್ನ ಓಪನ್ ಮಾಡ್ತಾ ಇರ್ತೀರಲ್ಲ, ಆಗ ನೀವು ಪ್ಯಾಕಿಂಗ್ ಸಿಸರಲ್ಲಿ ಕಟ್ ಮಾಡೋ ವೀಡಿಯೋ ಕೂಡ ಮಾಡ್ಕೊಬೋದು. ನೆಕ್ಸ್ಟು ನೀವು ಓಪನ್ ಮಾಡಿದಾಗ ಅದರಲ್ಲಿ ಬಂದಿರುತ್ತಲ್ಲ ಪ್ಯಾಕೆಟ್, ನಿಮಗೆ ಯಾವ ಪ್ರಾಡಕ್ಟ್ ಬಂದಿರುತ್ತೋ ಅದನ್ನು ನೀವು ಕ್ಯಾಮ್ರಾದಲ್ಲಿ ನೀಟಾಗಿ ತೋರಿಸ್ಬೇಕಾಗತ್ತೆ.
ಎಲ್ಲ ಕಾರ್ನರ್ಸು ನೀವು ನೀಟಾಗಿ ತೋರಿಸಿ, ಮತ್ತು ಯಾವುದೇ ಶೇಕ್ ಆಗಲಿ ಅಥವಾ ಬ್ಲರ್ರಿನೆಸ್ ಇರೋದಾಗಲಿ ಆ ಥರ ಯಾವುದೇ ವೀಡಿಯೋನ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ನಿಮಗೆ ಕ್ಲೈಮ್ ಆಗೋದಿಲ್ಲ. ಇಲ್ಲಿ ನೋಡಿ ಇವಾಗ ತೋರಿಸಿದ್ದಾರೆ, ಅಲ್ಲಿ ಇಮೇಜ್ನ ತೋರಿಸಿದ್ದಾರೆ, ಅಲ್ಲೇನು ಪಾಕೆಟ್ ಐ ಡಿ ಅವರು ಲೇಬಲ್ ಹಾಕಿರ್ತಾರಲ್ಲ ಬಾರ್ಕೋಡ್ ಪ್ಯಾಕೆಟ್ ಐ ಡಿ, ಅದನ್ನು ನೀವು ಅಲ್ಲಿ ತೋರಿಸ್ಬೇಕು. ಅಲ್ಲಿ ಅವ್ರು ಕೊಟ್ಟಿರೋ ಗೈಡೆನ್ಸ್ನೆಲ್ಲ ನೀಟಾಗಿ ಓದ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಅಲ್ಲಿ ನೋಡಿ ರೈಸ್ ಟಿಕೆಟ್ ಅಂತ ತೋರಿಸ್ತದೆ, ಅದ್ರ ಕೆಳಗಡೆ ಫೈಂಡ್ ಮೋರ್ ಹೆಲ್ಪ್ ಅಂತ ಇದೆಯಲ್ಲ, ಅಲ್ಲಿ ಬಂದು ನಿಮಗೆ ಯಾವ ಇಶ್ಯೂಸ್ ಇದೆಯೋ, ಅಂದರೆ ಐ ಹ್ಯಾವ್ ರಿಸೀವ್ಡ್ ಡ್ಯಾಮೇಜ್ ರಿಟರ್ನ್, ಐ ನಾಟ್ ರಿಸೀವ್ಡ್ ಮೈ ರಿಟರ್ನ್ ಆರ್ ಟಿ ಒ ಶಿಪ್ಮೆಂಟ್ ಈ ಥರ ಇದೆಯಲ್ಲ, ಅದರಲ್ಲಿ ನಿಮಗೆ ಯಾವ ಇಶ್ಯೂ ಆಗಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ರಿಟರ್ನ್ಸ್ ಆರ್ ಟಿ ಒ ಎಕ್ಸ್ಚೇಂಜ್ ಅಂತ, ಅಲ್ಲಿ ಓಪನ್ ಆಗುತ್ತೆ. ನಾನಿಲ್ಲಿ ಐ ಹ್ಯಾವ್ ರಿಸೀವ್ಡ್ ರಾಂಗ್ ರಿಟರ್ನ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ನಿಮಗೆ ಇಲ್ಲಿ ಸಬ್ ಆರ್ಡರ್ ನಂಬರ್ ಹಾಕಬೇಕು. ನಾವು ಲೇಬಲ್ನ ಜನ್ರೇಟ್ ಮಾಡ್ತೀವಲ್ಲ, ಅದರಲ್ಲಿ ಸಬ್ ಆರ್ಡರ್ ನಂಬರ್ ಇರುತ್ತೆ. ನೆಕ್ಸ್ಟು ಅದ್ರ ಮೇಲೆ ಲೇಬಲ್ ಮೇಲೇ ಬಾರ್ಕೋಡ್ ಇರುತ್ತೆ ನೋಡಿ, ಆ ನಂಬರು ಅಲ್ಲಿ AWB ನಂಬರನ್ನು ಹಾಕಬೇಕು. ಇಲ್ಲಿ ನೆಕ್ಸ್ಟು ನೀವು ಕೆಳಗಡೆ ಬಂದರೆ ಸ್ಟೇಟ್ ಆಫ್ ಪಾಕೆಟ್ ಅಂತ ಇದೆ, ಅಲ್ಲಿ ಡಿಫಾಲ್ಟಲ್ಲೇ ಕೊಟ್ಟಿರ್ತಾರೆ, ನೀವು ಸ್ಟೇಟ್ನ ಸೆಲೆಕ್ಟ್ ಅನ್ನೋದನ್ನು ಮಾಡ್ಕೊಬೇಕು. ನೆಕ್ಸ್ಟು ಈಗ ಪಾಕೆಟ್ ಐ ಡಿ ಯಾವುದಪ್ಪ ಅಂದರೆ ನಾವು ಪ್ಯಾಕಿಂಗ್ ಕವರಲ್ಲಿ ಇರುತ್ತಲ್ಲ ಅದನ್ನು ನೀವು ಪಾಕೆಟ್ ಐ ಡಿನ ಇಲ್ಲಿ ಮೆನ್ಷನ್ ಅನ್ನೋದನ್ನು ಮಾಡಬೇಕು. ನೆಕ್ಸ್ಟು ಇಲ್ಲಿ ನೋಡಿ ಯಾವ್ಯಾವುದನ್ನು ನೀವು ಹಾಕಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ಫೋಟೋ ಅಂದರೆ ಇಮೇಜನ್ನ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟು ಈಗ ನೀವು ನೋಡಿ ಮೇಲ್ಗಡೆ
ಫಸ್ಟು ನೀವಿಲ್ಲಿ ನಿಮಗೆ ಡೆಲಿವರಿ ಪಾರ್ಟ್ನರ್ ತಂದು ಕೊಟ್ಟಿರ್ತಾರಲ್ಲ ಪಾಕೆಟು, ಅದ್ರ ಮೇಲೆ ಒಂದು ಬಾರ್ಕೋಡ್ ಇರುತ್ತೆ. ಆ ಇಮೇಜನ್ನು ಫಸ್ಟು ನೀವಿಲ್ಲಿ ಹಾಕಬೇಕು. ನೆಕ್ಸ್ಟು ನೀವು ಬಾರ್ಕೋಡ್ ಇಮೇಜನ್ನು ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಅಂದರೆ ಫೋಟೋನ ಹಾಕಬೇಕು. ನೆಕ್ಸ್ಟು ಅದಾದಮೇಲೆ ನೀವು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿರ್ತೀರಲ್ವ, ಅದನ್ನು ಅಲ್ಲಂಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಅನ್ಪ್ಯಾಕಿಂಗ್ ವಿಡಿಯೋ ಇದೆಯಲ್ಲ, ಅಲ್ಲಿ ತೋರಿಸ್ತೇವೆ ನೋಡಿ, ಅದ್ರ ಮೇಲೆ ನೀವು ಅನ್ಪ್ಯಾಕಿಂಗ್ ವಿಡಿಯೋದನ್ನು ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ವಾ ನೋಡಿ, ಪಾಕೆಟ್ ಐ ಡಿ ಮಸ್ಟ್ ಬಿ ಅಂತ ಇದೆ ನೋಡಿ, ಪಾಕೆಟ್ ಐ ಡಿ ಮಸ್ಟ್ ಬಿ ಕ್ಲಿಯರ್ ವಿಸಿಬಲ್ ಇನ್ ದ ಅನ್ಬಾಕ್ಸಿಂಗ್ ವಿಡಿಯೋ. ಅಂದರೆ ಪಾಕೆಟ್ ಐ ಡಿನ ನೀವು ನೀಟಾಗಿ ಅಲ್ಲಿ ತೋರಿಸ್ಬೇಕಾಗುತ್ತೆ. ನಿಮಗೇನಾದರೂ ಕ್ಲೈಮ್ ಆಗಲೇಬೇಕು ಅಂದರೆ ನೀವು ಪ್ರಾಪರಾಗಿ ವಿಡಿಯೋ ಮಾಡಿ, ಯಾವುದೇ ರೀತಿ ಎಡಿಟ್ ಮಾಡ್ದಿರ ಮತ್ತು ಶೇಕ್ ಮಾಡ್ದಿರ, ಬ್ಲರ್ರಿನೆಸ್ ಇಲ್ದಿರ ಈ ಥರ ವೀಡಿಯೋಸ್ ಹಾಕಿದ್ರೆ ನಿಮಗೆ ಕ್ಲೈಮ್ ಅನ್ನೋದು ಆಗುತ್ತೆ. ನೆಕ್ಸ್ಟು ನೀವು ಅದು ಹಾಕಿದ್ಮೇಲೆ ನೋಡಿ, ನಿಮಗೆ ಬೇಕಾದರೆ ರೆಫ್ರೆನ್ಸ್ ವಿಡಿಯೋ ಅಲ್ಲಿ ಹಿಯರ್ ಅಂತ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ರೆಫ್ರೆನ್ಸ್ ವಿಡಿಯೋ ಅನ್ನೋದು ಅಲ್ಲೇ ಕೊಟ್ಟಿರ್ತಾರೆ. ನೀವು ಹೋಗಿ ಬೇಕಾದರೆ ಅದನ್ನು ನೋಡಿಕೊಂಡು ಕೂಡ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಬೋದು. ಅದಾದಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೆ ರಿಕ್ವೆಸ್ಟ್ ಅನ್ನೋದು ಹೋಗುತ್ತೆ. ಇಲ್ಲಿ ನೋಡಿ, ಇನ್ನೊಂದು ಹೇಳೋದು ಮತ್ತೆ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಅದ್ರ ಮೇಲೆ ನೀವು ಅಲ್ಲಿ ಏನು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಒಂದು 2 ವರ್ಡ್ಸಲ್ಲಿ ನೀವು ಅಲ್ಲಿ ಫಿಲ್ ಮಾಡಿ ನೆಕ್ಸ್ಟ್ ನೀವು ಸಬ್ಮಿಟ್ ಕೊಡಿ. ಅದಾದಮೇಲೆ ಅವ್ರಿಗೆ ರಿಕ್ವೆಸ್ಟ್ ಅನ್ನೋದು ಹೋಗುತ್ತೆ. ಆಫ್ಟರ್ 7 ಡೇಸು ನೀವು ಕೊಟ್ಟಿರೋ ಪ್ರಾಪರ್ ವೀಡಿಯೋ ಏನಾದರೂ ಅವ್ರಿಗೆ ವ್ಯಾಲಿಡ್ ಅಂತ ಅನಿಸಿದ್ರೆ ರಿಫಂಡ್ ಮಾಡ್ತಾರೆ. ಇದಿಷ್ಟು ಹೇಗೆ ರಿಟರ್ನ್ ನೋಡಬೇಕು ಮತ್ತು ಹೇಗೆ ರಿಟರ್ನ್ ಟ್ರ್ಯಾಕಿಂಗ್ ಮಾಡಬೇಕು, ಹಾಗೆ ನಿಮಗೇನಾದರೂ ರಾಂಗ್ ರಿಟರ್ನ್ ಏನಾದರೂ ಬಂದಿತ್ತು ಅಂದರೆ ಯಾವ ರೀತಿ ಟಿಕೆಟ್ನ ರೈಸ್ ಮಾಡಬೇಕು ಅನ್ನೋದು ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.